ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಸ್ಸಂಶಯವಾಗಿ ಹೇಳಬೇಕು ಅಂದ್ರೆ ಇವನು ನೀವು ಕಳ್ಕೊಂಡಿರೋ ಸೂರ್ಯನೇ. ಏನಿದು ಹೋಲ್ಕೆ ಪಾಲ್ಕೆ ಅಂತ ಹೊಸ ಕತೆ ಕಟ್ತಿದ್ದೀರಲ್ಲ ನೀವು? ಲಾಯರ್ ಸಾಹೇಬ್ರೆ, ನಿಮ್ ನಿರ್ಧಾರ ನಮ್ಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತ ಅನ್ಸುತ್ತೆ. ಏನಾಗಿದೆ ನಿಮ್ಗೆಲ್ಲ? ನನಗ್ ನಂಬಿಕೆ ಇದೆ, ನಿಮ್ ತಾತಂಗ್ ನಂಬಿಕೆ ಇದೆ, ಲಾಯರ್ ಕೂಡ ಇವನೇ ನಿಮ್ಮ ಮೊಮ್ಮಗ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಾಗ್ಬೇಕು ನಿಮ್ಗೆ? ಹೋಗ್ಲಿ, ನಿಮ್ಗೆಲ್ಲ ನಂಬಿಕೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅದನ್ನಾದ್ರೂ ಹೇಳಿ. ದೇವಸ್ಥಾನಕ್ಕೆ ಹೋಗಿ ದೇವಿ ಮುಂದೆ ಹೂವಿನ ಪ್ರಶ್ನೆ ಹಾಕೋಣ. ಏಯ್, ಏನ್ ಮಾತು ಅಂತ ಆಡ್ತೀಯ? ಇವನ್ ಮೊಮ್ಮಗ ಹೌದು ಅಲ್ವಾ ಅಂತ ದೇವಿ ಬಂದ್ ಹೇಳ್ಬೇಕೇನೆ. ಇವಳೊಬ್ಳು. ಈಗಿನ ಕಾಲದಲ್ಲೂ ನೀವು ಇದನ್ನೆಲ್ಲ ನಂಬ್ತೀರಾ? ಅಮ್ಮ, ಇದು ಮೂಢನಂಬಿಕೆ. ತಲೆ ತಲಾಂತರದಿಂದಲೂ ಈ ಮನೆಯಲ್ಲಿ ಏನೇ ದೊಡ್ಡ ಸಮಸ್ಯೆ ಬಂದ್ರು ದೇವಿ ಮುಂದೆ ಹೋಗಿ ಪ್ರಶ್ನೆ ಹಾಕ್ತಿದ್ರು. ಸಮಸ್ಯೆ ಬಗೆಹರಿತಿತ್ತು. ಇದಕ್ಕೂ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ. ನಾಗಲಕ್ಷ್ಮಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇದು ಒಂದ್ ಕೆಲ್ಸ ಆಗೋಗ್ಬಿಡ್ಲಿ. ದೇವ್ರ ತೀರ್ಪಿನ ಮುಂದೆ ಯಾವ ದೊಡ್ಡ ತೀರ್ಪು ಇಲ್ಲ. ಅಳಿಯಂದ್ರೆ ಪುರೋಹಿತ್ರಿಗೆ ಹೇಳ್ಬಿಡಿ, ನಾವು ದೇವರಿಂದ ಪ್ರಸಾದ ತೊಗೊಳಕ್ ಬರ್ತೀವಿ ಅಂತ. ಅಲ್ಲ ಅತ್ತೆಮ್ಮ. ಸರಿ ಅತ್ತೆಮ್ಮ. ದೊಡ್ಡಪ್ಪ, ದೊಡ್ಡಪ್ಪ, ದೊಡ್ಡಪ್ಪ. ಯಾಕೋ ನಾಗೇಂದ್ರ ಹೀಗ್ ಓಡ್ ಬರ್ತಾ ಇದೀಯಾ? ನಿಮ್ ಮಾವ ಏನಾದ್ರೂ ನಿನ್ನ ಬುಡಕ್ ಬೆಂಕಿ ಹಾಕದ್ನಾ? ಹೌದು ದೊಡ್ಡಪ್ಪ, ಬೆಂಕಿ ಇಡೋ ಕೆಲ್ಸಕ್ಕೆ ಸದ್ಯಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದಾನೆ. ಯಾವ ಮುಹೂರ್ತನೋ? ಅಯ್ಯ, ಅವನು ಮೊಮ್ಮಗನ ಸತ್ವ ಪರೀಕ್ಷೆ ನಡೆಸ್ತಾ ಇದ್ದಾನಪ್ಪ. ಏನೋ ತಿರುಗ್ಸಿ ಮುರುಗ್ಸಿ ಬಾಯಿಗೆ ಬಂದಿದ್ದೆಲ್ಲ ಒದರ್ತಾ ಇದೀಯಾ? ಫಸ್ಟ್ ಒಂದ್ ಲೋಟ ನೀರ್ ಕುಡಿ, ಆಮೇಲೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡು. ಆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಬಂದಿರೋ ಸೂರ್ಯವರ್ಧನ್ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಸಾಕಷ್ಟು ಪ್ರಯೋಗಗಳು ಪರೀಕ್ಷೆಗಳು ನಡೀತಾನೆ ಇವೆ. ಆದ್ರೂ ಸೂರ್ಯವರ್ಧನ್ ಎಲ್ಲದರಲ್ಲೂ ಗೆದ್ದು ಬಿಡ್ತಾ ಇದ್ದ. ಅಷ್ಟಾದ್ರೂ ಮನೆಯವರ ಅನುಮಾನದ ಪಿಶಾಚಿಗೆ ಮುಕ್ತಿ ಸಿಕ್ಕಿಲ್ಲ. ಅದಕ್ಕೆ ಇವರುಗಳ ಭೂತ ಬಿಡಿಸೋಕೆ ನಮ್ಮ ಮುದುಕ ಮಾವ ದೇವ್ರ ಮೊರೆ ಹೋಗ್ತಿದ್ದಾನೆ. ದೇವ್ರ ಮುಂದೆ ಹೂವಿನ ಪ್ರಶ್ನೆ ಹಾಕಿಸ್ತಿದ್ದಾನೆ. ಒಂದು ವೇಳೆ ಹೂವೇನಾದ್ರೂ ಅವನ್ ಪರ ಬಿದ್ಬಿಟ್ರೆ ಈ ರಾಹು ನಮ್ಮನ್ನೆಲ್ಲ ಒಂದ್ ಸುತ್ತ ಗಿರ್ಗಿಟ್ಲೆ ಆಡಿಸ್ಬಿಡ್ತಾನೆ. ನೀವೇನಾದ್ರೂ ಮಾಡ್ಬೇಕು ದೊಡ್ಡಪ್ಪ. ಲೇ ನಾಗೇಂದ್ರ, ಇದೆಲ್ಲ ಚಿಲ್ಲರೆ ವಿಷಯ ಕಣೋ. ದೇವ್ರ ಮುಂದೆ ಪ್ರಶ್ನೆ ಇಡೋನು ದೇವ್ರೇನಲ್ವಲ್ಲ, ಪೂಜಾರಿ ತಾನೆ. ಆ ಪೂಜಾರಿ ಕೈಗೆ ಕರ್ಪೂರ ಹಚ್ಚಿ ತಲೆಗೆ ಒಂದು ತೆಂಗಿನಕಾಯಿ ಹೊಡೆದ್ರೆ ಆ ಪೂಜಾರಿ ನಾವ್ ಹೇಳ್ದಂಗೆ ಕೇಳ್ತಾನೆ. ದೇವ್ರು ಆ ಪೂಜಾರಿ ಹೇಳ್ದಂಗೆ ಕೇಳ್ತಾನೆ. ಆಗ ಸೂರ್ಯವರ್ಧನನ್ಗೆ ಬರೀ ಮನೆಯಿಂದ ಮಾತ್ರ ಅಲ್ಲ, ಇಡೀ ಊರಿಂದಾನೇ ಗೇಟ್ ಪಾಸ್ ಕೊಡಿಸ್ಬಹುದು. ಅಬ್ಬಾ, ಈಗ ನನಗ್ ಸಮಾಧಾನ ಆಯ್ತು. ಆ ಸೂರ್ಯವರ್ಧನ್ ಅನ್ನೋ ಪೀಡೆ ಇಲ್ಲಿಂದ ತೊಲಗಿದ್ರೆ ಎಲ್ಲ ನಮ್ ಕಂಟ್ರೋಲ್ಗೆ ಸಿಗುತ್ತೆ. ತಪ್ಪು. ನೀವು ಹಾಗೆ ಮಾಡಿದ್ರೆ ಎಲ್ಲ ನಮ್ಮ ಕೈ ಮೀರಿ ನಮ್ಮ ಕಂಟ್ರೋಲ್ ತಪ್ಪೋಗುತ್ತೆ. ಅಯ್ಯ ದಡ್ಡ ನನ್ನ ಮಕ್ಕಳ, ಹೂ ತರ ಸುಲಭವಾಗಿ ಮಾಡೋ ಕೆಲ್ಸನ ಹಾವಿನ ಹೆಡೆಗೆ ಕೈ ಹಾಕೋಷ್ಟು ಕಷ್ಟವಾಗಿ ಕೆಲಸ ಮಾಡ್ತಾ ಇದ್ರಲ್ಲೋ. ಏನ್ ದೊಡ್ಡಪ್ಪ ನೀನು, ನಮ್ ಮುನೇಂದ್ರ ಎಂತ ಎಕ್ಸ್ಟ್ರಾಡಿನರಿ ಐಡಿಯಾ ಕೊಡ್ತಾ ಇದ್ದಾನೆ. ಹೋಗಿ ಅದಕ್ಕೆ ಕಲ್ಲಾಗ್ತಾ ಇದೆಯಲ್ಲ ನೀನು. ಅವನನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ದೊಡ್ಡಪ್ಪ. ಅವಕಾಶ ಎಲ್ರಿಗೂ ಬರುತ್ತೆ, ಆದರೆ ಅದನ್ನ ಉಪಯೋಗಿಸ್ಕೊಳ್ಳುವಂತ ತಲೆ ಎಲ್ರಿಗೂ ಇರೋದಿಲ್ಲ.
ನೀವು ಸಮಸ್ಯೆನ ಓಡಿಸ್ಬೇಕು ಅಂತ ಇದ್ದೀರಿ, ಆದ್ರೆ ನಾನು ಸಮಸ್ಯೆನ ಶಾಶ್ವತವಾಗಿ ಸಾಯಿಸ್ಬೇಕು ಅಂತ ಇದ್ದೀನಿ. ನಾನು ಹೇಳೋದಕ್ಕಿಂತ ಒಳ್ಳೆ ಉಪಾಯ ನಿನ್ನ ಹತ್ರ ಇದ್ರೆ ಹಾಗೆ ಮಾಡೋಣ. ನಾನು ಏನಿದ್ರು ನಿನ್ನ ನೆರಳಲ್ಲೇ ಬೆಳೆದಿರೋನು. ನೆರಳು ಯಾವತ್ತಿದ್ರೂ ನಕಲಿ, ನಕಲಿ ಯಾವತ್ತೂ ಅಸ್ಲಿನ ಮೀರ್ಸಕ್ಕಾಗಲ್ಲ. ನಿನ್ನ ಉಪಾಯನ ಹೇಳಪ್ಪ. ನಾಳೆ ನಡೆಯುವಂತ ಸತ ಪರೀಕ್ಷೆನಲ್ಲಿ ಸೂರ್ಯವರ್ಧನೆ ಆ ಮನೆ ವಾರಸ್ದಾರ ಅಂತ ತೀರ್ಮಾನ ಆಗ್ಬೇಕು. ಅವನ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಏನ್ ದೊಡ್ಡಪ್ಪ ನೀನು ಸಮಸ್ಯೆನ ಮನೆಯಿಂದ ಓಡಿಸ್ತೀನಿ ಅಂತ ಹೇಳಿ ಈಗ ಸಮಸ್ಯೆಗೆ ಶಾಶ್ವತವಾಗಿ ಮನೇಲಿರೋ ಹಾಗೆ ಮೊಳೆ ಹೊಡಿತಿದ್ಯಲ್ಲ, ಇದರಿಂದ ನಮಗೇನ್ ಪ್ರಯೋಜನ ಅಂತೀನಿ. ಆ ಸೂರ್ಯವರ್ಧನ ನಿಜವಾದ ಮೊಮ್ಮಗ ಅಲ್ಲ ಅಂತ ಅವನೇನಾದ್ರೂ ಆ ಮನೆ ಬಿಟ್ಟು ಹೊರಟೋದ್ರೆ ನಿಮ್ಮ ದಡ್ಡ ಬಡ್ಡಿ ಮಗ ಮಾವ ತನ್ನ ನಿಜವಾದ ಮೊಮ್ಮಗ ಇನ್ನೊಬ್ಬ ಬರ್ಲಿ ಅಂತ ಕಾಯ್ತಾನೇ ಕೂತಿರ್ತಾನೆ. ಆಗ ನಾವೇ ಇನ್ನೊಂದು ಸಮಸ್ಯೆನ ನಮ್ಮ ಮೈ ಮೇಲೆ ಎಳ್ಕೊಂಡಂಗಾಗುತ್ತೆ. ಸೂರ್ಯವರ್ಧನೆ ಆ ಮನೆ ವಾರಸುದಾರ ಅಂತ ಆದ್ರೆ ಸರಿಯಾದಂತ ಸಮಯ ನೋಡಿ ಒಂದು ಮುಹೂರ್ತ ಇಟ್ಟು ಮುಗಿಸ್ಬಿಡ್ಬೋದು. ಆಗ ಹೊಸ ಮೊಮ್ಮಗ ಅಂತ ಯಾರೇ ಬಂದ್ರೂ ಯಾರೂ ನಂಬುವಂತ ಪರಿಸ್ಥಿತಿನಲ್ಲಿರಲ್ಲ. ಈ ನಕಲಿನ ಇಟ್ಕೊಂಡು ಅಸಲಿ ಆಟನ ಮುಗಿಸೋದೇ ನನ್ನ ಪ್ಲಾನ್. ದೊಡ್ಡಪ್ಪ ನೀನ್ ನಿಜವಾಗ್ಲೂ ರಾಜಕೀಯದಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಧಾನ ಮಂತ್ರಿನೇ ಆಗ್ಬಿಡ್ತಿದ್ದೆ. ನಾವೆಲ್ಲ ಬರೀ ತಲೆ ತೆಗಿಬೇಕು ಅಂತ ಯೋಚನೆ ಮಾಡ್ತಿದೀವಿ, ನೀನ್ ನೋಡಿದ್ರೆ ಬುಡ ಸಮೇತನೇ ಕಿತ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿದೀಯಲ್ಲ. ನಿಜವಾಗ್ಲೂ ನೀನು ಪ್ರಳಯ ಅಂತಕಾನೆ ದೊಡ್ಡಪ್ಪ. ಸೂರ್ಯವರ್ಧನ ತೊಲಗಿದ್ರು ನಮಗ್ ಲಾಭ, ಉಳ್ಕೊಂಡ್ರು ನಮಗ್ ಲಾಭ. ಆ ನಿರ್ಧಾರ ತಾಯಿ ಜಗದಂಬೆ ಕೈಯಲ್ಲಿದೆ, ಅವಳೇ ದಾರಿ ತೋರಿಸ್ಬೇಕು. ಯಾಕಯ್ಯ, ಏನಾಯ್ತು? ಯಾಕೆ ಹೀಗ್ ಸಪ್ಪಿಗಿದ್ಯಾ? ಏನಿಲ್ಲ ಬಿಡು.